Welcome back to EC Simplified. So ಇವತ್ತಿಂದ ಲೆವೆಲ್ 4 ಓಲ್ಡ್ ಕ್ಲಾಸಲ್ಲೆಲ್ಲ ನಾವು ಸಿಗ್ನಲ್ಸ್ ಡೀಟೇಲ್ ಆಗಿ ನೋಡಿದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ಫೌಂಡೇಶನ್ ಸೀರೀಸ್. ಟುಡೇ ಟಾಪಿಕ್ ಇಸ್ ರೆಸಿಸ್ಟರ್. ಓಕೆನಾ? ಬಿಫೋರ್ ಮೂವಿಂಗ್ ಟು ದಿ ಡೀಪ್ ಇಂಟು ರೆಸಿಸ್ಟರ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಬಹಳ ನ್ಯೂಮರ್ಗಳು ಕೂಡ ಬರುತ್ತೆ ರೆಸಿಸ್ಟರಲ್ಲಿ. ಓಕೆನಾ? ಕಲರ್ ಕೋಡಿಂಗ್ ಅಂದರೆ ಟೆನ್ಷನ್ ತಗೋಬೇಡಿ. ಅದ್ರ ಬಗ್ಗೆ ಡೀಪ್ ಆಗಿ ನಾನು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ನಾನು ಇದು ಫೌಂಡೇಶನ್ ಸೀರೀಸ್ ಆಗಿರೋದ್ರಿಂದ ಹಿಂಗಂದ್ರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಟೈಪ್ಸ್ ಏನು, ಸೊ ಈ ಲೆವೆಲಿಗೆ ಹೇಳ್ತಿದ್ದೀನಿ. ಓಕೆನಾ? ಸೊ ಪರ್ಟಿಕ್ಯುಲರ್ ಅನಲಾಗಿಗೆ ಹೋದಾಗ ರೆಸಿಸ್ಟರ್, ಕೆಪಾಸಿಟರ್, ಆಂಪ್ಲಿಫೈಯರ್ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತೀನಿ. ಓಕೆನಾ? ಸೊ ಈಗ ರೆಸಿಸ್ಟರ್ ಬಗ್ಗೆ ಹೋಗೋಣ. ಸೊ ಇಮ್ಯಾಜಿನ್ ಮಾಡಿ, ನೀವು ಒಂದು LED ಡೈರೆಕ್ಟ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ ಏನಾಗುತ್ತೆ? ಶೋರ್ LED ಬರ್ಸ್ಟ್ ಆಗೇ ಆಗುತ್ತೆ. ಸೊ ಕರೆಂಟ್ ಜಾಸ್ತಿ ಆಗಿತ್ತಲ್ಲ, ಅದನ್ನ ಕಂಟ್ರೋಲ್ ಆಗ್ತದೆ LED ಬರ್ಸ್ಟ್ ಆಗುತ್ತೆ. ಆ ಕಂಟ್ರೋಲ್ ಮಾಡೋ ಹೀರೋನೇ ನಮ್ಮ ರೆಸಿಸ್ಟರ್. ಓಕೆನಾ? ಸೊ ರೆಸಿಸ್ಟರ್ ಡಸ್ ನಾಟ್ ಸ್ಟಾಪ್ ಕರೆಂಟ್, ಇಟ್ ಕಂಟ್ರೋಲ್ಸ್ ಅಂಡ್ ಲಿಮಿಟ್ಸ್ ಇಟ್. ಅಂದರೆ ರೆಸಿಸ್ಟರ್ಸು ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ, ಸ್ಟಾಪ್ ಮಾಡಲ್ಲ. ಓಕೆನಾ? ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಎಲೆಕ್ಟ್ರಾನ್ಸ್ ಒಳಗೆ ಹೋಗ್ತಾ ಆಟಮ್ಸ್ಗೆ ಕೊಲೈಡ್ ಆಗುತ್ತೆ, ಅದರಿಂದ ಎನರ್ಜಿ ಹೀಟ್ ಆಗಿ ಹೋಗುತ್ತೆ. ಹಂಗಾಗಿ ನಮಗೆ ರೆಸಿಸ್ಟರ್ ಯಾವಾಗಲೂ ಹೀಟ್ ಅಪ್ ಅಂದರೆ ಹೀಟ್ ಆಗಿ ಮುಟ್ಟ ತಕ್ಷಣ ಒಂಥರ ಸುಟ್ಟಂಗೆ ಆಗುತ್ತೆ. ಓಕೆನಾ? ದೆನ್ ಅರ್ಥ ಆಯ್ತಲ್ವಾ? ಈ ಓಮ್ಸ್ ಲಾ ಇದೆಲ್ಲ ಬಹಳ ಇಂಪಾರ್ಟೆಂಟ್. V is equal to IR, I is equal to V by R ಅಲ್ವಾ? ಅರ್ಥ ಆಯ್ತಾ? R is equal to V by I. ಸೊ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ರೆಸಿಸ್ಟೆನ್ಸ್ ಬೇಕು ಅಂದರೆ R is equal to V by I ಬರುತ್ತೆ. ಓಕೆನಾ? ಸೊ ರೆಸಿಸ್ಟೆನ್ಸ್ ಜಾಸ್ತಿ ಅಂದರೆ ಕರೆಂಟ್ ಕಡಿಮೆ, ರೆಸಿಸ್ಟೆನ್ಸ್ ಕಡಿಮೆ ಅಂದರೆ ಕರೆಂಟ್ ಜಾಸ್ತಿ. ಅರ್ಥ ಆಯ್ತಾ? ನಥಿಂಗ್ ಬಟ್ ನಮ್ಮ ರೋಡ್ ನ್ಯಾರೋ ಮಾಡಿದರೆ ಟ್ರಾಫಿಕ್ ಸ್ಲೋ ಆಗುತ್ತೆ ಅಂತ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಎಕ್ಸಾಂಪಲ್ ತಗೊಂಡಿದ್ದು ಆ ರೀತಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಯಾವ ರೀತಿ ವರ್ಕ್ ಆಗುತ್ತೆ, ಓಮ್ಸ್ ಲಾ. ದೆನ್ ಟೈಪ್ಸ್ ನೋಡೋಣ. ಟೈಪ್ಸಲ್ಲಿ ನಾವು ಡೀಪಾಗಿ ಹೋಗೋದ್ಬಿಡ, ಜಸ್ಟ್ ಹಂಗಂದ್ರೇನು ಯೂಸಸ್ ಮಾತ್ರ ನೋಡೋಣ. ಓಕೆ, ಫಸ್ಟ್ ಒನ್ನು ಫಿಕ್ಸ್ಡ್ ರೆಸಿಸ್ಟರ್ ಅಂದರೆ ವ್ಯಾಲ್ಯೂ ಈಸ್ ಕಾನ್ಸ್ಟೆಂಟ್. ನಥಿಂಗ್ ಬಟ್ ಫಿಕ್ಸ್ಡ್ ರೆಸಿಸ್ಟರ್ ಅಂದರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? LED ಸರ್ಕ್ಯೂಟ್ಸ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ದೆನ್ ವೇರಿಯಬಲ್ ರೆಸಿಸ್ಟರ್, ನಥಿಂಗ್ ಬಟ್ ಪೊಟೆನ್ಷಿಯೋಮೀಟರ್. ಇಲ್ಲಿ ವ್ಯಾಲ್ಯೂ ಕ್ಯಾನ್ ಬಿ ಅಡ್ಜಸ್ಟೆಡ್, ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಓಕೆನಾ? ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವಾಲ್ಯೂಮ್ ಕಂಟ್ರೋಲ್, ಫ್ಯಾನ್ ರೆಗ್ಯುಲೇಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಸ್ಪೆಷಲ್ ರೆಸಿಸ್ಟರ್, ಇದನ್ನೆಲ್ಲಿ ಯೂಸ್ ಮಾಡ್ತೀವಿ? ಥರ್ಮಿಸ್ಟರ್ ಅಂದರೆ ಟೆಂಪ್ರೇಚರ್ ಚೇಂಜ್ ಆದರೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಓಕೆನಾ? ಅದನ್ನ ಸ್ಪೆಷಲ್ ರೆಸಿಸ್ಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ LDR ಅಂದರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್, ಲೈಟ್ ಬೇಸ್ಡ್ ಇದು. ಓಕೆನಾ? ಲೈಟ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ರೀಟ್ ಲೈಟ್ಸ್ ಆಟೋಮೆಟಿಕ್ ಆನ್ ಆ್ಯಂಡ್ ಆಫ್ ಆಗುತ್ತಲ್ಲ, ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಫೈನಲಿ ವೇರ್ ರೆಸಿಸ್ಟರ್ ಯೂಸ್ ಇನ್ ರಿಯಲ್ ಲೈಫ್ ಅಂದರೆ LED, ಪ್ರೊಟೆಕ್ಷನ್, ವೋಲ್ಟೇಜ್ ಡಿವೈಡರ್, ಸೆನ್ಸರ್, ಆಂಪ್ಲಿಫೈಯರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಮ್ಯಾಜಿನ್ ಮಾಡಿ, ಬ್ಯಾಟ್ರಿ LED ಕನೆಕ್ಟ್ ಮಾಡಿದರೆ LED ಬರ್ನ್ ಆಗುತ್ತೆ ಡೈರೆಕ್ಟ್ ಕನೆಕ್ಟ್ ಮಾಡಿದರೆ. ಸೊ ರೆಸಿಸ್ಟರ್ ಆ್ಯಡ್ ಮಾಡಿದರೆ ಕರೆಂಟ್ ಕಂಟ್ರೋಲ್ ಆಗಿ LED ಸೇಫ್ ಆಗಿ ಗ್ಲೋ ಆಗುತ್ತೆ. ಓಕೆನಾ? ಸೊ ಈಗ ಡೀಪ್ ಫಾರ್ಮ್ ಅಂದರೆ ಲೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಲೆಂತಿನ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್. ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ದೆನ್ ಫೈನಲಿ ರೆಸಿಸ್ಟರ್ ಅಂದ್ರೇನು? ಕರೆಂಟ್ ಕಂಟ್ರೋಲು, ಪ್ರೊಟೆಕ್ಟ್ ಸರ್ಕ್ಯೂಟು, ಕನ್ವರ್ಟ್ಸ್ ಎನರ್ಜಿ ಟು ಹೀಟ್. ಸೊ ಇಷ್ಟೇನಾ ಇದು ರೆಸಿಸ್ಟರು? ಇಲ್ಲ, ಜಾಸ್ತಿ ಇದೆ. ಸೊ ನೋಡಿ, ಇದು ರೆಸಿಸ್ಟರ್ ಸಿಂಬಲ್, ಇದು ರೆಸಿಸ್ಟರ್ ಸಿಂಬಲ್, ಇದು ರೆಸಿಸ್ಟರ್. ನಾನು ಏನಿದೆ ಕಲರ್ ಕೋಡಿಂಗು ರೆಡ್, ಬ್ಲೂ, ಗ್ರೀನು, ಬೇಬಿ ರಾಯ್, ಇದು ಒಂದು ಸ್ವಲ್ಪ ಕೋಡ್ ಇದೆ, ಅದು ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಈಗ ನಾನು ಹೇಳಿದೆ ಒಂದು ಪ್ರಾಕ್ಟಿಕಲ್ ಥಿಂಗ್ ನೋಡೋಣ. ಏನಂದರೆ, ಈ ಬ್ಯಾಟ್ರಿನ ನಾವು ಡೈರೆಕ್ಟು LEDಗೆ ಕನೆಕ್ಟ್ ಮಾಡಿದ್ರೆ ನಾನು ಏನಂತೆ ಬರ್ಸ್ಟ್ ಆಗುತ್ತೆ ಅಂತೆ. ನನಗೆ ಪ್ರೂಫ್ ಬೇಕು ತಾನೆ. ಥಿಯರಿಟಿಕಲಿ ನಾನು ಹೇಳ್ತೀನಿ, ನೀವು ಹೇಳ್ತೀರಾ, ಪ್ರೂಫ್ ತೋರಿಸ್ಬೇಕು ತಾನೆ. ನೋಡಿ, ಡೈರೆಕ್ಟ್ ಕನೆಕ್ಟ್ ಮಾಡಿದೆ. ಓಕೆನಾ?
ಸೊ ಈಗ ಸ್ಟಿಮ್ಯುಲೇಟ್ ಮಾಡೋಣ. ನೋಡಿ, ಬ್ಲಾಸ್ಟ್ ಹೊಗೆ. ಓಕೆನಾ? ಸೊ ಈ ಹೊಗೆ ಆಗ್ದಂಗೆ ನೋಡ್ಕೊಬೇಕು ಅಂದರೆ ನಾನೇನು ಮಾಡ್ತೀನಿ, ಈಗ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀನಿ. ಓಕೆನಾ? ನೋಡಿ ಈಗ ಸೊ ಇದನ್ನ ಡೈರೆಕ್ಟು ರೆಸಿಸ್ಟರ್ಗೆ ಕನೆಕ್ಟ್ ಮಾಡ್ತೀನಿ. ರೆಸಿಸ್ಟರಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆಯಾ? ಇಲ್ಲ. ಬ್ಯಾಟ್ರಿಯಲ್ಲಿ ಪಾಸಿಟಿವ್ ನೆಗೆಟಿವ್, LED ಕೂಡ ಪಾಸಿಟಿವ್ ನೆಗೆಟಿವ್. ನೋಡಿ ಈಗ ಸಿಂಪಲಿ ಗ್ಲೋ ಆಯಿತು. ಸೊ ಇಲ್ಲಿ ಅರ್ಥ ಆಯ್ತಾ? ರೆಸಿಸ್ಟರ್ ಏನು ಮಾಡುತ್ತೆ? ಕರೆಕ್ಟಾಗಿ ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟರ್. ಓಕೆನಾ? ಲೆವೆಲ್ 4ನಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಮುಗೀತು. ಓಕೆ, ದೆನ್ ರೆಸಿಸ್ಟರ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಕೆಪಾಸಿಟರ್ ಕರೆಂಟ್ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ನೋಡಿ. ಏನೇನು ಡೌಟ್ ಇದ್ರೂ ಕಮೆಂಟ್ ಮಾಡಿ.